ಮದ ಬಂದ್ರೆ ಇಂಥ ಜಾಗ ಈ ಕೆನ್ನೆ ಇದೆಯಲ್ಲ ಇದು ದಪ್ಪ ಆಗತ್ತೆ, ಇಂಥ ಜಾಗ ನೀರ್ ಇಳಿತದೆ ಫುಲ್. ಇದು ಭದ್ರಾವತಿಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇತ್ತು, ರೈತರಿಗೆಲ್ಲ ಗದ್ದೆ ತೋಟ ಎಲ್ಲ ನುಗ್ಗಿ ಹಾಳು ಮಾಡ್ತಾ ಇತ್ತು, ಹಂಗಾಗಿ ಕ್ಯಾಪ್ಚರ್ ಮಾಡಿರೋದು. ಅದಕ್ಕೆ ಎಲ್ಲ ಬಂಗಾಲಿ ಕನ್ನಡ ಎಲ್ಲ ಮಿಕ್ಸ್ ಐತೆ, ಎಲ್ಲ ಮಿಕ್ಸ್ ಇದೆ. ಈಗ ಆನೆಗೆ ಏನಾದ್ರು ಹೇಳಿ ಏನಾದ್ರು ಏನ್ ಹೇಳಿದ್ವಿ ಈಗ? ಕೈ ಎತ್ತು ಅಂತ ಮೇಲೆ ಕನ್ನಡದಲ್ಲಿ ಏನಾದ್ರು ಹೇಳಿ. ಕನ್ನಡದಲ್ಲಿ ಅಂದ್ರೆ ಎಲ್ಲ ಭಾಷೆ ಮಿಕ್ಸ್ ಇದಾವಲ್ಲ, ಹಂಗ್ ಸಪ್ರೇಟ್ ಸಪ್ರೇಟ್ ಹೇಳಕ್ ಬರಲ್ಲ. ಬಲಿ ಬಲ್ 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 ಅಷ್ಟೇ ಜೋರ. ನಿಮ್ಗೆ ಫುಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಹಾ ಹೌದು. ನೀವು ಈ ಆನೆ ಬಿಟ್ಟು ಬೇರೆ ಆನೆ ಇಲ್ಲ, ಬೇರೆ ಆನೆ ಕಡೆ ಹೋಗಲ್ಲ ನಾವು. ಈ ಆನೆ ಹೆಸರು ಬಹದ್ದೂರ್. ಎಷ್ಟು ಕೆಜಿ ಇದೆ ಅದು? ಅಂದಾಜ್ ಮೇಲೆ ಇದೆ, ಒಂದ್ 4,000 kg. ಮಾವತ ಅಂತಾನೆ ಆನೆ ಕೆಲಸನೇ ಮಾಡೋದು. ಅಂದ್ರೆ ಸೀನಿಯರ್ ಪೋಸ್ಟಿಗೆ ಮಾವತರು ಅಂತಾರೆ, ನಮ್ಗೊಂದು ಅಸಿಸ್ಟೆಂಟ್ ಕೊಟ್ಟಿರ್ತಾರೆ, ಅವ್ರು ಕವಾಡಿ. ಅವ್ರು ಏನ್ ಮಾಡ್ತಾರೆ? ಅವ್ರದ್ದು ಸೇಮ್ ಕೆಲಸನೇ, ಆನೆ ಕೆಲಸನೇ ಸೇಮು. ಅಂದ್ರೆ ಸೀನಿಯರ್ ಇರ್ತೀವಿ, ಅವ್ರು ಜೂನಿಯರ್ ಇರ್ತಾರೆ ಅಷ್ಟೇ. ಪಳಗಿಸಿರೋದಂದ್ರೆ ಇದು ಪಳಗಿಸಿರೋ ಬೇರೆ ಮಾವತರು, ಅಂದ್ರೆ ಕವಾಡಿ ಇವನೇ ಇದ್ದಿದ್ದು, ಹಿಡ್ಕೊಂಡ್ ಬಂದಾಗಿಂದ ಇವನೇ ಪಳಗಿಸಿರೋದು. ನಾವು ಬಂದಿದ್ದೀಗ 3 ವರ್ಷ ಆಯ್ತು ಅಷ್ಟೇ. ಅಬ್ದುಲ್ ನಬಿ ಅಂತ. ಏನೆಲ್ಲ ಮಾಡ್ತೀವಿ ನೀವು ಆನೆನ? ಎಷ್ಟೊತ್ತು ಆನೆ ಜೊತೆ ಟೈಮ್? ನಾವು ಸಂಜೆ ತನಕನೂ ಆನೆ ಜೊತೆಲೇ ಇರ್ತೀವಿ, ಕಾಡಲ್ಲಿಗೆಲ್ಲ ತಗೊಂಡೋಗಿ ಬಿಡ್ತೀವಿ, ಮತ್ತೆ ಬೆಳಗ್ಗೆ ತಗೊಂಡ್ಬರ್ಬೇಕು, ಇಬ್ರು ಜೊತೆಲೇ ಇರ್ತೀವಿ ನಾವು. ಆನೆ ತೊಳೆಯೋದಾಗ್ಲಿ, ತಿನ್ಸೋದಾಗ್ಲಿ, ಕಾಡಿಗೆ ಬಿಡೋದಾಗ್ಲಿ ಅದು ಮಾಡ್ತೀವಿ. ಮತ್ತೆ ಆನೆಗಿನಿ ಹಿಡಿಯಕ್ಕೆ ಹೋದ್ರೂ ತಗೊಂಡು ಹೋಗ್ತೀವಿ. ಬೇರೆ ಏನೋ ಫಂಕ್ಷನ್ಗೆ ಹೇಳಿದ್ರೆ ಅಲ್ಲಿಗೂ ತಗೊಂಡು ಹೋಗ್ತೀವಿ. ಎಲ್ಲ ಇದುವರೆಗೆ ಹೋಗಿಲ್ಲ ಫಂಕ್ಷನಿಗೆ, ಆನೆ ಹಿಡಿಯಕ್ಕೆ ಹೋಗಿದ್ದೆ. ಇದುವರೆಗೆ 3-4 ಕಡೆ ಎಲ್ಲ ಹೋಗಿದ್ದೆ. ಆನೆ ಹೋಗುತ್ತೆ. ಅದು ನಾವು ಎಲ್ಲ 4-5 ಆನೆ, ನಮ್ಮ ಸ್ಟಾಫ್ ಮತ್ತೆ ಡಾಕ್ಟರ್ ಎಲ್ಲರೂ ಸೇರಿ ತಗೊಂಡೋಗಿ ಜೊತೆಲಿ ಆನೆ ಜೊತೆಯಲ್ಲಿ ತಗೊಂಡೋಗಿ ಕಾಡಲ್ಲಿ ನುಗ್ಗಿ, ಕಾಡಲ್ಲಿ ಹೋಗಿ ಅಲ್ಲಿ ಆನೆ ಡಾಕ್ಟರ್ ನೋಡಿ ಅವರು ದಾಟ್ ಮಾಡ್ತಾರೆ. ದಾಟ್ ಮಾಡಿದಾಗ ಆನೆ ಬಿದ್ದಿರತ್ತೆ. ಆಮೇಲೆ ನಾವು ನಮ್ಮ ಆನೆಗಳಿಗೆ ಸಹಾಯದಿಂದ ತಗೊಂಡೋಗಿ ಅದಕ್ಕೆ ಹಗ್ಗ ಎಲ್ಲ ಕಟ್ಟಿ ನಮ್ಮ ಆನೆಗಳಿಗೆ ಕಟ್ಟಿ ಅದಕ್ಕೆ ಎಳಿಸ್ಕೊಂಡ್ ಬಂದು ಲಾರಿ ಹತ್ತಿಸ್ತೀವಿ. ಒಂದ್ ಆನೆಯನ್ನ ಇದ್ ಮಾಡಕ್ ಒಂದೇ ಆನೆ? ಇಲ್ಲ, ಒಂದ್ ಆನೆ ಮಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ 7-8 ಆನೆ ಆದ್ರೂ ಬೇಕು. 5 ಆನೆ ಆದ್ರೂ ಮಿನಿಮಮ್ ತಗೊಂಡು ಹೋಗ್ತಾರೆ. ಎಲ್ಲಾರು ಮಾವಿದ್ರು ಎಲ್ಲ ಕಬಡಿಗರು ಆನೆ ಜೊತೆ ಹೋಗ್ಲೇಬೇಕು. ನೀವು ಹೆಂಗ್ ಕಮ್ಯುನಿಕೇಟ್ ಮಾಡ್ತೀರಿ? ನಾವು ಮೇಲ್ ಕೂತಿರ್ತೀವಲ್ಲ, ನಾವು ಅದ್ರ ಕಾಲಲ್ಲಿ ತೋರ್ಸ್ದಂಗ್ ನಾವು ಹೆಂಗ್ ತೋರಿಸ್ತೀವಿ ಪ್ರತಿಯೊಂದು ಅದು ಕಾಲಲ್ಲಿ ನಾವು ತೋರ್ದಂಗ್ ಕೆಲಸ ಮಾಡೋದು. ಏನೇನು ಹೇಳ್ಕೊಟ್ಟಿರ್ತೀರಿ? ಎಲ್ಲ ಕೆಲಸವನ್ನು ಹೇಳ್ಕೊಟ್ಟಿರ್ತೀವಿ. ಆನೆ ಬಂದಾಗ ಹೆಂಗ್ ನಿಲ್ಬೇಕು, ಆನೆ ಮಲಗ್ದಾಗ ಹೆಂಗ್ ಎತ್ಬೇಕು, ಆನೆಗೆ ಅದ್ ನಿಂತಾಗ ಪಕ್ಕ ಹೋಗಿ ಹೆಂಗ್ ನಿಲ್ಬೇಕು, ಮತ್ತೆ ಹಗ್ಗ ಹೆಂಗ್ ತುಳಿಬೇಕು, ಎಲ್ಲಾ ಕೆಲಸನೂ ಕಲ್ಸಿರ್ತೀವಿ ನಾವು. ಅವು ಅಟ್ಯಾಕ್ ಮಾಡಲ್ವಾ? ಅವು ಅಟ್ಯಾಕ್ ಮಾಡಿದಾಗ ಇವು ಬಿಟ್ಕೊಡಲ್ಲ. ಅಷ್ಟೇ, ನಮಗೇನು ಎಫೆಕ್ಟ್ ಆಗದಂಗ್ ಬಿಟ್ಕೊಡಲ್ಲ ಇವು. ಅಂದ್ರೆ ಚಿಕ್ಕ ವಯಸ್ಸಿಂದ ನೀವೇ ಬೆಳ್ಸಿರೋದು? ಇಲ್ಲ, 2018ರಲ್ಲಿ ಹಿಡ್ಕೊಂಡ್ ಬಂದಿದ್ದು. ಇದು ಭದ್ರಾವತಿಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇತ್ತು, ರೈತರಿಗೆಲ್ಲ ಗದ್ದೆ ತೋಟ ಎಲ್ಲ ನುಗ್ಗಿ ಹಾಳು ಮಾಡ್ತಾ ಇತ್ತು, ಹಂಗಾಗಿ ಕ್ಯಾಪ್ಚರ್ ಮಾಡಿರೋದು. ಅದಕ್ಕೆ ಇತ್ತು ಒಂದು 2018 ಡಿಸೆಂಬರ್ ಅಲ್ಲಿ ಕ್ಯಾಪ್ಚರ್ ಹಿಡಿದಿರೋದು. ಇದಕ್ಕೆ ಒಂದು 30 ಇತ್ತಾನು. ಈಗ 36 6 ವರ್ಷ ಆಯ್ತು ಕ್ಯಾಪ್ಚರ್ ಮಾಡಿ. 1 ವರ್ಷ 1.5 ವರ್ಷ ಟ್ರೈನಿಂಗ್ ಆಗಿತ್ತು ಅಷ್ಟೇ. ಫುಲ್ ಟ್ರೈನಿಂಗ್ ಆಗುತ್ತೆ. ಇರ್ತವೆ ಅಲ್ಲಿ ಟ್ರೈನಿಂಗ್ ಮಾಡೋ ಟೈಮಲ್ಲಿ ಹಿಂದ್ಗಡೆ ಬೇರೆ ಆನೆ ಇಟ್ಕೊಂತೀವಿ, 2-3 ಆನೆ ಇಟ್ಕೊಂಡು ಟ್ರೈನಿಂಗ್ ಮಾಡೋದು. ಟ್ರೈನಿಂಗ್ ಆದಂಗೆ ಟ್ರೈನಿಂಗ್ ಎಲ್ಲ ಕೊಡೋದು ನಾವೇ. ಅಂದ್ರೆ ನಮ್ ಸಪೋರ್ಟಿಗೆ ಅಂತ ಇಟ್ಕೊಂಡಿರ್ತೀವಿ ಇನ್ನೊಂದು ಆನೆ. ಟ್ರೈನಿಂಗ್ ಆದಂಗೆ ಅದಕ್ಕೆ ದೂರ ಮಾಡ್ತಾ ಇದಕ್ಕೆ ಸಪರೇಟ್ ತಗೊಂಡ್ ಬರ್ತೀವಿ. ಹೌದು, ನಮ್ ಕಂಟ್ರೋಲ್. ಇಲ್ಲ ಮಾಡಲ್ಲ. ಮದ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮದ ಬಂದ್ರೆ ಇಂಥ ಜಾಗ ಈ ಕೆನ್ನೆ ಇದೆಯಲ್ಲ ಇದು ದಪ್ಪ ಆಗತ್ತೆ, ಇಂಥ ಜಾಗ ನೀರ್ ಇಳಿತದೆ ಫುಲ್. ನೀರ್ ಇಳಿಯೋ ಟೈಮಲ್ಲಿ ಗೊತ್ತು ಮಾಡ್ಕೊಂಡ್ಬೇಕು ಇದು ಮದದಲ್ಲಿ ಐತೆ ಅಂತ. ನಮಗೆ ಇದು ಈ ಆನೆ ನಮಗೆ ಇವತ್ತವರೆಗೂ ಪ್ರಾಬ್ಲಮ್ ಆಗಿಲ್ಲ. ಬೇರೆ ಆನೆ ಮದ ಟೈಮಲ್ಲಿ ಕೆಲವು ಜನಕ್ಕೆ ತಗೊಂಡಾರೆ, ಕೆಲವು ಜನಕ್ಕೆ ತಗೊಳ್ಳೋದಿಲ್ಲ. ಈ ಆನೆ ಮದ ಬಂದ್ರೆ ಆರಾಮಾಗಿ ಈ ಆನೆ ಒಂದೇ ಕಡಲ್ ಇದ್ದಾಗ ಬೇರೆ ಆನೆಗಳು ಅಟ್ಯಾಕ್ ಮಾಡ್ತವೆ. ಕಾಡಾನೆಗಳು ಮಾಡ್ತವೆ. ಅಂತ ಟೈಮಲ್ಲಿ ಹೊಡ್ತಾ ಹೊಡಿತಿತ್ತೋ ಗೊತ್ತಾಗಲ್ಲ. ಅಂದ್ರೆ ಬೆಳಗ್ಗೆ ಹೋದಾಗ ಇದಕ್ಕೆ ಹೊಡ್ತಾ ಬಿದ್ದಿರ್ತವೆ, ಗೊತ್ತಾಗೋದು. ಇದಕ್ಕೆ ಅಕ್ಕಿ, ಕಾಯಿ, ಬೆಲ್ಲ, ಭತ್ತದಳು, ರಾಗಿ ಮುದ್ದೆ ಇದ್ರೆ ಡಾಕ್ಟರ್ ಹೇಳ್ತೀವಿ. ಡಾಕ್ಟ್ರಿಗೆ ಆನೆಗೆ ಸಪ್ರೇಟ್ ಇರ್ತಾರೆ. ಅವ್ರಿಗೆ ಇಂಜೆಕ್ಷನ್ ಕೊಡ್ತಾರೋ ಮಾತ್ರೆ ಕೊಡ್ತಾರೋ ಅದು. ಈಗ ಮಧ್ಯಾಹ್ನ ತಗೊಂಡೋಗಿ ಕಾಡಿಗೆ ಬಿಟ್ಟಿರ್ತೀವಿ. ಬೆಳಗ್ಗೆನೆ ಎದ್ದಿ ಕಾಡಿಗೆ ಹೋಗಿ ಆನೆ ತಗೊಂಡ್ ಬಂದು ಇದಕ್ಕೆ ಸ್ನಾನ ಮಾಡಿಸಿ ನಾವು ಈಗ 1 ಗಂಟೆಗೆ ಕಾಡಿಗೆ ಬಿಡೋದು. 4 ಗಂಟೆಗೆ ಹೋಗಿ ಬರ್ತೀವಿ. ಹೋಗಿ ಯಾವ ಕಡೆ ಹೋಗ್ತೈತೆ, ಅದಕ್ಕೆ ಮೇವ್ ಹೋಯ್ತು, ನೀರ್ ಐತೋ, ಏನ ಪ್ರಾಬ್ಲಮ್ ಆಯ್ತು ಅಂತ ನೋಡ್ಕೊಂಡ್ ಬಂದು ಬೆಳಗ್ಗೆ 6 ಗಂಟೆಗೆ ಹೋಗಿ ಹುಡುಕಿ ತಗೊಂಡ್ಬರ್ತೀವಿ. ಬರೋ ಟೈಮಲ್ಲಿ ಕೆಲವು ಟೈಮಿಗೆ 8 ಗಂಟೆನೂ ಆಗುತ್ತೆ, 10 ಗಂಟೆನೂ ಆಗುತ್ತೆ, 9 ಗಂಟೆನೂ ಆಗುತ್ತೆ. ತಗೊಂಡ್ಬಂದು ಇದಕ್ಕೆ ಸ್ನಾನ ಮಾಡಿಸಿ, ಗಾಯ ಇದ್ರೆ ಆಯಿಲ್ಮೆಂಟ್ ಎಲ್ಲ ಮಾಡಿ, ಮತ್ತೆ ಏನೋ ಪ್ರಾಬ್ಲಮ್ ಇದ್ರೆ ಅವ್ರು ಹೆಡ್ ಇರ್ತಾರೆ ನಮ್ಮ ಜಮೀನ್ದಾರ್ ಅಂತ, ಅವ್ರಿಗೆ ತಿಳಿಸ್ತೀವಿ. ಮತ್ತೆ ಅಕ್ಕಿ, ಕಾಯಿ, ಬೆಲ್ಲ ಎಲ್ಲ ಕೊಟ್ಟಿರ್ತಾರೆ, ಅದೆಲ್ಲ ತಿನ್ನಿಸಿ ತಗೊಂಡು 1 ಗಂಟೆಗೆ ತಗೊಂಡು ಕಾಡಿಗೆ ಬಿಡ್ತೀವಿ.
ಇದಕ್ಕೆ 9 kg ಅಕ್ಕಿ, 9 kg ಹುಲ್ಲು, 2 ತೆಂಗಿನಕಾಯಿ, ಅರ್ಧ kg ಬೆಲ್ಲ, 5 kg ಮುದ್ದೆ ಕೊಡ್ತೀವಿ. ಒನ್ ಟೈಮ್ ಮಾತ್ರ ಕೊಡ್ತೀರಾ? ಹಾ ಇಲ್ಲ ಮಿಕ್ಕಿದ ಮೇಲೆ ಕಡೆ ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ. ಅದು ಇಷ್ಟ ಬಂದಿದ್ ಮೇಯ್ಕೊಂಡು ಹೋಗ್ತೀವಿ. ಅದೇ ಅದೇ ಕಾಳೆಯನ್ನು ಹಿಡಿಯಲಿಕ್ಕೆ ಮತ್ತೆ ಓಡ್ಸಕ್ಕೆ ಮತ್ತೆ ಆ ಕಡೆ ಈ ಕಡೆ ಆನೆಗಳು ಓಡಿಸ್ಬೇಕಂದ್ರೆ ಮತ್ತೆ ತಗೊಂಡ್ ಬೇರೆ ಕಡೆ ಎಲ್ಲ ಪೊಟೇಷನ್ ತಗೊಂಡು ಹೋಗ್ತಾರೆ. ಪೊಟೇಷನ್ ಅಂದ್ರೆ ಈಗ ಬೇರೆ ಊರಿಗೆ ಕಾಡಾನೆ ನುಗ್ಗುದು ಇಲ್ಲ ಬೇರೆ ಏನೋ ಪ್ರಾಣಿ ನುಗ್ಗುದು ಅಂತ ಆನೆ ತಗೊಂಡ್ ಹೋಗ್ರಿ ಅಂದ್ರೆ ಅಲ್ಲಿ ತಗೊಂಡೋಗಿ 15 ದಿನ 1 ತಿಂಗಳು ತಕ ಅಲ್ಲಿ ಇಟ್ಕೊಂಡು ಅವಕ್ಕೆಲ್ಲ ಓಡ್ಸೋದು ಮಾಡ್ತೀವಿ. ನಾವೇನು ಮಾಡೋದಿಲ್ಲ. ಅದು ನ್ಯಾಚುರಲ್ ಆಗುತ್ತೆ. ಅದೇ ಅದೇ